ಹೇಳಿದರೆ, ಒಂದು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇರೋ ಹಿನ್ನೆಲೆಯಲ್ಲಿ ಜನರಿಗೆ ಒದ್ದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಬುಧವಾರದಿಂದ ಅನಿರ್ದಿಷ್ಟಾವಧಿಯವರೆಗೆ ನಾವು ಇಲ್ಲಿ ಮುಷ್ಕರವನ್ನು ಹಮ್ಮಿಕೊಳ್ತಿದ್ದೀವಿ ಅಂತ ಸಾರಾಸಗಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಏನೇನಿರುತ್ತೆ, ಈಗ ಅರಿಯರ್ಸ್ ಕೊಡೋ ವಿಚಾರ ಇರ್ಬೋದು, ಹಿಂಬಾಕಿ ಕೊಡೋ ವಿಚಾರ ಇರ್ಬೋದು, ಮತ್ತು ಭತ್ಯೆಯನ್ನು ಬಾಟ ವಿಚಾರ. ಆ ಒಂದು ಭತ್ಯೆ ಕೊಡೋ ವಿಚಾರದಲ್ಲಿ ಸರ್ಕಾರದ ಮಾತುಗಳಿಗೂ ಮತ್ತು ಈ ಸಂಘಟನೆಗಳಿಗೂ, ಅಂದರೆ ಈ ಸಾರಿಗೆ ನೌಕರರಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅಂದರೆ ನಾವು 2024ರಿಂದ ನೀವು ನಮಗೆ ಅರಿಯರ್ಸ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ, ನಾವು 2025ರಿಂದ ಕೊಡ್ತೀವಿ. ಅಂದರೆ 38 ತಿಂಗಳಿಂದ ಕೊಡಿ ಅಂತ ಹೇಳಿದರೆ, ಇಲ್ಲ ನಾವು ಅದರಲ್ಲಿ 26 ತಿಂಗಳು ಮಾತ್ರ ಕೊಡ್ತೀವಿ. ಹೀಗೆ ಈ ರೀತಿಯಾದಂಥ ಮಾತುಕತೆ ನಡೀತಾ ಇದೆ. ಇದು ಯಾಕೆ ಒಪ್ಕೊಳ್ಬೇಕು ನಾವು ಅನ್ನೋದು ಒಂದು. ಮತ್ತು ಕರೋನಾ ಟೈಮಲ್ಲಿ ಬಲಿಯಾದಂಥ ವ್ಯಕ್ತಿಗಳಿಗೆ ಹಿಂಬಾಕಿ ಕೊಡಬೇಕು ಅಂತಿರುತ್ತಲ್ಲ, ಅದನ್ನು ನಾವು ನೋಡೋಣ ಅಂತ ಹೇಳೋದು. ಆಮೇಲೆ ಒಂದೇ ಹಂತದಲ್ಲಿ ನಮ್ಗೆ ಅರಿಯರ್ಸ್ ಕೊಟ್ಟರೆ ಅನುಕೂಲ ಅಂತ ಸಾರಿಗೆ ನೌಕರರು ಈಗ ಕೇಳ್ತಾ ಇದ್ದಾರೆ. ಆದರೆ ಅದಾಗಲ್ಲ, ನಮ್ಗೆ ಒಂದೇ ಹಂತದಲ್ಲಿ ಕೊಡೋಕ್ಕೆ ಕಷ್ಟ ಆಗುತ್ತೆ, ಹಂತವಾಗಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಸರಿ ಬರ್ತಾ ಇಲ್ಲ. ಆಮೇಲೆ ಕೆಲವೊಂದು ಬೇಡಿಕೆಗಳಿಗೆ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಈ ಭತ್ಯೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿದರೆ ಏನಾದರೂ ಮಾತು ನಂಬ್ಕೊಳ್ಳೋಕ್ಕಾಗತ್ತಾ? ಕೊಟ್ಟಿರೋ ಮಾತನ್ನೇ ಪಾಲನೆ ಮಾಡೋಕ್ಕಾಗಲ್ಲ ನಿಮ್ಗಳಿಗೆಲ್ಲ. ನಿಮ್ಮ ಮಾತನ್ನು ಹೆಂಗ್ರಿ ನಂಬೋಣ? ನೋಡೋಣ ಅನ್ನೋ ಮಾತನ್ನೇನಾದರೂ ನಾವು ನಂಬ್ಕೊಳ್ಬೇಕಾ ಅನ್ನೋದು ಈಗ ಮುಷ್ಕರ ಮಾಡಲಿಕ್ಕೆ ಹೊರಟಿರುವಂಥ ಸಾರಿಗೆ ನೌಕರರ ಒಂದು ಮನಸ್ಥಿತಿ ಅಥವಾ ಅಳಲು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಸ್ಗಳನ್ನು ರೋಡಿಗಿಳಿಸಲ್ಲ. ಈ KSRTC MD ಪಾಷಾ ಅವ್ರು ಹೇಳಿದ್ದಾರೆ ಹಿಂಗೆಲ್ಲ ಮಾಡೋಂಗಿಲ್ಲ ಅಂತ. ಆದರೆ ನಡಿಬೇಕಲ್ಲ, ಮುಷ್ಕರ ಮಾಡೋ ಸ್ವಾತಂತ್ರ್ಯ ಇದೆ, ಹಕ್ಕಿದೆ. ಈ ಟೈಮಲ್ಲಿ ಏನು ಮಾಡ್ತಾರೆ, ಈ ಎಸೆನ್ಷಿಯಲ್ ಸರ್ವಿಸಸ್, ಅಗತ್ಯ ಸೇವೆ ಇವೆಲ್ಲ ಅಲ್ವೇ ಸಾರಿಗೆ ವ್ಯವಸ್ಥೆ ಅಂತ ಹೇಳಿದಾಗ. ಹಿಂಗಿರುವಾಗ ಅಲ್ಲಿ ನೀವು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ ಅಥವಾ ನಮ್ಗೆ ಇಷ್ಟ ಬಂದಂಗೆ ನೀವು ನಡ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ಎಸ್ಮಾ ಜಾರಿ ಮಾಡ್ತೀವಿ. ಅಂದರೆ ಏನು? ಕೆಲಸದಿಂದ ವಜಾ ಮಾಡುವಂಥದ್ದು, ಸಸ್ಪೆನ್ಷನ್ ಮಾಡುವಂಥದ್ದು, ಹಂತವಾಗಿ. ಒಟ್ಟಿನಲ್ಲಿ ನಿಮಗೆ ಅವ್ರಿಗೆ ಪೂರಕವಾಗಂತೂ ಇರಲ್ಲ. ಅಂದರೆ ಯಾವ ಮುಷ್ಕರವನ್ನು ಕೈಗೊಳ್ಳೋ ಹಂಗಿಲ್ಲ, ಬೆಂಬಲ ಕೊಡೋದಾಗಲಿ ಪ್ರಚೋದನೆ ನೀಡೋದಾಗಲಿ ಎಲ್ಲವೂ ಕೂಡ ಕಾನೂನು ಬಾಹಿರ ಅಂಥೇಳಿ ಕಾನೂನು ಅಸ್ತ್ರವನ್ನು ಹೂಡಬಹುದು. ಇದಕ್ಕೆಲ್ಲ ನಾವು ಕೇರೇ ಮಾಡಲ್ಲ. ನಾವು ಎಷ್ಟು ವರ್ಷಗಳಿಂದ ಮುಷ್ಕರಗಳನ್ನ ಮಾಡ್ಕೊಂಡು ಬಂದಿಲ್ವ, ಗೊತ್ತಿಲ್ವ ನಮಗೆ ಅನ್ನುವ ಒಂದು ಕಿಚ್ಚು ಹೋರಾಟಗಾರರಿಗಿರುತ್ತೆ. ಅದು ಇಲ್ಲಿ ಇದೆ. ಓಕೆ, ಸದ್ಯಕ್ಕೆ ಪ್ರಯಾಣಿಕರು ಗಮನಿಸಬೇಕಾಗಿರುವಂಥದ್ದು, ಸಾರ್ವಜನಿಕರು ಗಮನಿಸಬೇಕಾಗಿರುವಂಥದ್ದು, ಬುಧವಾರದಿಂದ ಬಸ್ಗಳು ಇರಲ್ಲ, ಸಾರಿಗೆ ವ್ಯವಸ್ಥೆ ಇರಲ್ಲ. ಹೀಗಾಗಿ ನೀವು ಆಲ್ಟರ್ನೇಟಿವ್ ಏನು ಪ್ಲ್ಯಾನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ನಿಮ್ಮ ಆದ್ಯತೆಯ ಮೇರೆಗೆ ನೀವು ನಿಮ್ಮ ಟ್ರಿಪ್ಗಳನ್ನು, ಪ್ರಯಾಣವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ, ಆರ್ಗನೈಸ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಒಂದು ಕಿವಿ ಮಾತು. ಓಕೆ, ನೆಕ್ಸ್ಟ್ ಸ್ಟೋರಿ, ಲೆಟ್ಸ್ ಮೂವ್ ಆನ್.